ಶಿವರಾಮೇಗೌಡ ನಾಳೆ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ನಾಳೆ ಮಾಜಿ ಸಿಎಂ ಬಿಎಸ್ವೈ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. 2009ರಲ್ಲಿ ಕೊಪ್ಪಳದಲ್ಲಿ ಬಿಜೆಪಿಯಿಂದ ಗೆದ್ದು ಸಂಸದರಾಗಿದ್ದರು ಶಿವರಾಮೇಗೌಡ. 2013ರಲ್ಲಿ ಟಿಕೆಟ್ ಸಿಗದ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದರು. 3 ದಿನಗಳ ಹಿಂದೆ ಶಿವರಾಮೇಗೌಡ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ರು, ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ರು. ಕಾಂಗ್ರೆಸ್ನಲ್ಲಿ ತಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಮತ್ತೆ ಇದೀಗ ಶಿವರಾಮೇಗೌಡ ಮಾಜಿ ಸಂಸದ ಬಿಜೆಪಿಯತ್ತ ವಾಲಿದ್ದಾರೆ. ಬಿಜೆಪಿಯ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಶಿವರಾಮೇಗೌಡ ಇವರು ಕೊಪ್ಪಳದ ಸಂಸದರಾಗಿದ್ದರು 2009ರಿಂದ 2014ರವರೆಗೆ. ಅನಂತರದಲ್ಲಿ ಬಿಜೆಪಿಯಲ್ಲೂ ಕೂಡ ಕಡೆಗಣನೆಗೆ ಒಳಗಾಗಿದ್ದರು. ಇವರ ಬದಲಾಗಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ನೀಡಲಾಯಿತು. 2014 ಮತ್ತು 2019ರಲ್ಲಿ ನಿರಂತರವಾಗಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ನೀಡಲಾಯಿತು. ಹಾಲಿ ಸಂಸದರಾಗಿದ್ದರೂ ಕೂಡ ಶಿವರಾಮೇಗೌಡ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಯಿತು. ಹೀಗಾಗಿ ಬೇಸರಗೊಂಡಿದ್ದಂಥ ಶಿವರಾಮೇಗೌಡ ಪಕ್ಷವನ್ನು ಬದಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದರು. ಇದೀಗ 2014ರ ನಂತರದಲ್ಲಿ 2014ರಿಂದ 2024 ಅಲ್ಲಿಗೆ 10 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿಯೇ ಉಳಿದುಕೊಂಡಿದ್ದರು. ಇದೀಗ ಅನಿವಾರ್ಯವೋ ಅಥವಾ ಕಾಂಗ್ರೆಸ್ನಲ್ಲೂ ಕೂಡ ಮತ್ತೆ ಮೂಲೆ ಗುಂಪು ಮಾಡುವಂಥ ಪ್ರಯತ್ನ, ಕಾಂಗ್ರೆಸ್ನಲ್ಲೂ ಕೂಡ ಗಮನಕ್ಕೆ ತೆಗೆದುಕೊಳ್ಳುವಂಥ, ಪ್ರಾಶಸ್ತ್ಯ ಕೊಡುವಂಥ, ಹಿರಿಯರು ಅನ್ನುವ ಗೌರವ ಕೊಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುವ ಕಾರಣಕ್ಕಾಗಿ ಅವರು ಪಕ್ಷವನ್ನು ತೊರೆದು ಇದೀಗ ಮತ್ತೆ ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ.